ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ಇವತ್ತಿನ ಸಿನಿಮಾ ನಟರುಗಳು ಮತ್ತು ರಾಜಕಾರಣಿಗಳು ಏನಪ್ಪ ಅಂದರೆ ಬೆಳೆಯೋಕ್ಕೆ ಅವರವರು ಉದ್ಧಾರ ಆಗೋಕ್ಕೆ ಅವರವರು ಫೇಮಸ್ ಆಗೋಕ್ಕೆ ಅಭಿಮಾನಿಗಳಿಗೆ ಬೆಂಕಿಡೆ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅಭಿಮಾನಿಗಳು ಬಡ್ದಾಡ್ಕೊಂಡು ಅವರು ಜೈಲು ಪಾಲಾಗಬೇಕು. ಇವ್ರ ಪರಿಸ್ಥಿತಿ ಹಂಗಿದೆ ಇವತ್ತಿನ ರಾಜಕಾರಣಿಗಳು ಅಷ್ಟೇ, ಸಿನಿಮಾ ನಾಯಕರು ಅಷ್ಟೇ. ಯಾರಿಗೂ ನೋಡಿ ಬಡವರ ಬಗ್ಗೆ ಚಿಂತೆ ಇಲ್ಲ, ಯಾರಿಗೂ ರಾಜ್ಯದ ಬಗ್ಗೆ ಚಿಂತೆ ಇಲ್ಲ, ಯಾರಿಗೂ ಕನ್ನಡ ಭಾಷೆಯ ಬಗ್ಗೆ ಚಿಂತೆ ಇಲ್ಲ. ಇವರು ಚೆನ್ನಾಗಿರ್ಬೇಕಷ್ಟೇ. ನಾವು ಹೆಂಗಾರೆ ಯಾಕೆ ಹೊಡೆದ್ಕೊಂಡು ಸಾಯ್ಬೇಕು. ನಿಜವಾಗ್ಲೂ ಇನ್ನೊಂದು ಮಾತು ಏನು ಗೊತ್ತಾ, ಇವ್ರ ಮಾತು ಕೇಳ್ಕೊಂಡು ಹುಚ್ಚ ಅಭಿಮಾನಿಗಳು, ಅಂಧ ಅಭಿಮಾನಿಗಳು ಇವರೆಲ್ಲ ಜಗಳ ಮಾಡಕ್ಕೆ ಕುತ್ಕೊಂತಾವಲ್ಲ, ಅವ್ರ ಬಗ್ಗೆ ಇವ್ರು ವಿಡಿಯೋ ಮಾಡೋದು, ಇವ್ರ ಬಗ್ಗೆ ಅವ್ರ ವಿಡಿಯೋ, ಇಂಥ ಅವಿವೇಕಿಗಳು ಇರೋದಕ್ಕೋಸ್ಕರನೇ ಇವರು ಈ ಥರ ಎತ್ತಿ ಕೊಟ್ಟು ನಿಮ್ಮನ್ನು ಹಾಳು ಮಾಡ್ತಾರೆ ಅಷ್ಟೇ. ನಾವು ಕನ್ನಡಿಗರು ಎಲ್ಲರನ್ನೂ ಬೆಳೆಸಿದ್ದೀವಿ, ಎಲ್ಲರನ್ನೂ ನೋಡಿದ್ದೀವಿ, ಎಷ್ಟೊಂದು ಎಂತೆಂಥ ನಾಯಕರನ್ನ ನೋಡಿದ್ದೀವಿ. ಆದರೆ ಇವತ್ತಿನ ನಾಯಕರುಗಳು ಏನು ಇವರೆಲ್ಲ ಸೀಮೆಗಿಲ್ಲದ ನಾಯಕರ ಥರ ಆಡ್ತಾರೆ. ಏನೊಂದು 20-30 ಪಿಕ್ಚರ್ ಮಾಡ್ಕೊಂಡು 100-200 ಪಿಕ್ಚರ್ ಮಾಡಿದರೆ ಈ ಥರ ಎಗರಾಡಲಿಲ್ಲ, ಈ ಥರ ಕುಣಿದಾಡಲಿಲ್ಲ. ಯಾರಾದರೂ ಅಷ್ಟೇ. ದುರಹಂಕಾರ ಇದು ಭಾಳ ಒಳ್ಳೇದಲ್ಲ. ಇದು ಮನುಷ್ಯರಿಗೆ ಅಹಂಕಾರ ಇರುತ್ತೆ, ಈ ದುರಹಂಕಾರ ಇದೆಯಲ್ಲ ಇದು ಭಯಾನಕ ದುರಹಂಕಾರ. ಇವೆಲ್ಲ ನಡೆಯೋದಿಲ್ಲ ರೀ. ಎಂತೆಂಥ ಬೇಜನ ಮೆರೆದರೆಲ್ಲ ಮುಂಡ ಮುಚ್ಕೊಂಡು ಹೋಗಾರ. ಇವ್ರು ಯಾವ ಲೆಕ್ಕರಿ? ಇವರು ಅಭಿಮಾನಿಗಳಿಗೆ ನಿಜವಾಗ್ಲೂ ಕನ್ನಡದವರಾಗಿದ್ದರೆ ಈ ರೀತಿ ಕೆಲಸಕ್ಕೆ ಬರೋದು ಹೇಳಿಕೆಲ್ಲ ಕೊಡ್ತಾ ಇರಲಿಲ್ಲ. ಯುದ್ಧ ಮಾಡಕ್ಕೆ ನಾವು ರೆಡಿಯಾಗಿದ್ದೀವಿ, ಒಂದು ಪಡೆ ರೆಡಿಯಾಗಿದೆ, ಆ ಪಡೆ ರೆಡಿಯಾಗಿದೆ. ಏನ್ರಿ ಮಾಡ್ತೀರ ನೀವೆಲ್ಲ? ಒಂದು ನೋಡಿ, ಹಿಂದೆ ಸಿನಿಮಾಗಳು, ನಮ್ಮ ರಮೇಶ್ ಅರವಿಂದ್ ಸಿನಿಮಾಗಳು ಒಂದು ಫೈಟ್ ಇರ್ತಾ ಇರಲಿಲ್ಲ, ಒಂದು ಡೈಲಾಗ್ ಇರ್ತಾ ಇರಲಿಲ್ಲ. ಸಿಂಪಲ್ ಆಗಿರೋ ಪಿಕ್ಚರ್, ಇಡೀ ಕುಟುಂಬ ಸಮೇತ ಕುತ್ಕೊಂಡು ನೋಡೋ ಪಿಕ್ಚರ್ 6 ತಿಂಗಳು ಓಡವು. ನಿಮ್ಮ 6 ದಿನ ಓಡೋಕ್ಕಾಗಲ್ಲ ಪಿಕ್ಚರ್ ಇವಾಗ ಬರೋವು. ಎಂಥ ನಟರ ಪಿಕ್ಚರ್ ಆದರೂ ಕೂಡ 6 ದಿನ ಓಡಲ್ಲ ನಿಮ್ಮವು. ಬರೇ 3 ದಿನಕ್ಕೆ ಎತ್ತಂಗಡಿ 3 ದಿನಕ್ಕೆ ಎತ್ತಂಗಡಿ ಇವಾಗೆಲ್ಲ. ಅವಾಗ ನೋಡಿದೀವಲ್ಲ, ಎಂತೆಂಥ ಸಿನಿಮಾಗಳನ್ನು ನೋಡಿದ್ದೀವಿ, ಅದ್ಭುತವಾದ ಸಿನಿಮಾಗಳು. 6 ತಿಂಗಳವು, ವರ್ಷನಗಟ್ಟಲೆ ಓಡವು. ನಿಮ್ಮವಿಲ್ರಿ 3 ದಿನ, ಶುಕ್ರವಾರ ಶನಿವಾರ ಭಾನುವಾರ ಅಷ್ಟೇ. ಸೋಮವಾರ ಇಲ್ಲ, ಖಾಲಿ ಡಂಕಣ ಖಾಲಿಯಲ್ಲಿ ಏನೂ ಇರಲ್ಲ, ಜನಗಳು ಇರಲ್ಲ ಅಲ್ಲಿ, ಖಾಲಿ. ಅವಾಗ ರೇಟ್ ಇವಾಗ ಒಬ್ರು ಹೋದ್ರೆ ಏನೊಂದು 10 kg ಅಕ್ಕಿ ಬರ್ತವೆ. ಅಷ್ಟೊಂದು ಸಿನಿಮಾ ಒಂದು ಟಿಕೆಟ್ಗೆ 10 kg 5 kg ಅಕ್ಕಿ ಬರ್ತವೆ. ಅಷ್ಟು ದುಡ್ಡು ಕೊಟ್ಟು ನೋಡ್ಬೇಕು ಇವಾಗ ಸಿನಿಮಾಗಳು. ಇವ್ರು ಏನು ಕೊಠಾನುಗಟ್ಟೆ ತಗೋದು ಅಲ್ಲೆಲ್ಲೋ ಯಾವುದಾದ್ರು ದೇಶಕ್ಕೆ ಹೋಗಿ ಇವರೆಲ್ಲ ಆರಾಮಾಗಿರ್ತಾರೆ. ಇಲ್ಲಿ ಅಭಿಮಾನಿಗಳು, ನಾನು ಬಾಸ್ ಅಭಿಮಾನಿ, ನಾನು ಈ ಅಭಿಮಾನಿ, ನಾನು ಆ ಅಭಿಮಾನಿ ಅಂತ ಹೇಳ್ಕೊಂಡು ಇಲ್ಲಿ ಹೊಡೆದಾಡೋಕ್ಕೆ ಕಿಚ್ಚ ಬರ್ಸೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕನ್ನಡಿಗರು, ಎಲ್ಲ ಸಿನಿಮಾ ನಟರನ್ನು ನಾವು ಇಷ್ಟಪಡ್ತಾ ಇದ್ದೀವಿ, ಎಲ್ಲರ ಸಿನಿಮಾಗಳನ್ನೂ ನೋಡಿದ್ದೀವಿ. ಹೆಚ್ಚು ಹೆಚ್ಚು ಅಂತಂದೇಳಿ ನೋಡ್ಕೊಂಬಂದಿಲ್ಲ. ಪ್ರತಿಯೊಬ್ಬರು ಕನ್ನಡ ಸಿನಿಮಾಗಳನ್ನು ನೋಡಿದ್ದೀವಿ, ನೋಡ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾಳ ಕಡಿಮೆ ಮಾಡಿದ್ದೀವಿ. 6 ತಿಂಗಳು ಓಡೋ ಪಿಕ್ಚರು ಈಗ 6 ದಿನನೂ ಓಡ್ತಾ ಇಲ್ಲ. ಅವಾಗ ಒಳ್ಳೆ ಕತೆಗೆ ತಲೆ ಕೆಡಿಸ್ಕೊಳ್ಳೋರು. ಒಳ್ಳೆ ಕಥೆ ತರಬೇಕಪ್ಪ, ಜನಗಳು ನಂಗೆ ಹಿಡಿದಿಟ್ಕೋಬೇಕು ಥಿಯೇಟ್ರಲ್ಲಿ ಅಂತ. ಇವಾಗ ಹಂಗಲ್ಲ, ಒಳ್ಳೆ ಕತೆಗೆ ತಲೆ ಕೆಡಿಸ್ಕೊಂತ ಇಲ್ಲ, ಒಳ್ಳೆ ಡೈಲಾಗು ತಲೆ ಕೆಡಿಸ್ಕೊಂಡು ಕೂತ್ಕೊಂತಾರೆ. ಈ ನಾಯಕನಿಗೆ ಎಂಥ ಡೈಲಾಗ್ ಕೊಡಬೇಕು ಈ ಸಿನಿಮಾದಲ್ಲಿ, ಈ ಥರ ಡೈಲಾಗಲ್ಲೇ ಸಿನಿಮಾ ಯಾಕೊಟ್ಟು ಹೋಗ್ಬಿಡ್ತವೆ. ಇಂತಿಂಥವೆಲ್ಲ ಡೈಲಾಗ್ ಓಡಿಸಿ ಅಲ್ಲಿ ನೋಡಿ. ತಮಿಳವು ಇತ್ತೀಚಿನ ದಿನಗಳಲ್ಲಿ ಟಿವಿಗಳಲ್ಲಿ ಕನ್ನಡದಲ್ಲಿ ಬರ್ತಾ ಇದೆ. ಎಂತೆಂಥ ಕತೆಗಳು, ಒಂದೊಂದು ಕತೆನ 2 ಅವರ್ ಪಿಕ್ಚರ್ 2 ಗಂಟೆ ಮಾಡಿದ್ದಾರೆ. ನಿಜವಾಗ್ಲೂ ಭಾಳ ಅದ್ಭುತವಾದ ಕತೆಗಳು ಕನ್ನಡದಲ್ಲಿ ಬರ್ತಾ ಇದ್ದಾವೆ. ಟಿವಿಗಳಲ್ಲಿ ನೋಡ್ತಾ ಇದ್ದಾವೆ, ಥಿಯೇಟ್ರಲ್ಲ, ಟಿವಿಗಳಲ್ಲಿ ಬರ್ತಾ ಇದ್ದಾವೆ ಕನ್ನಡದಲ್ಲಿ. ಆ ಡಬ್ಬಿಂಗ್ ಪಿಕ್ಚರೆಲ್ಲ ಇವಾಗ ಆಗ್ತಾ ಇದ್ದಾರೆ ಚಾನಲ್ಗಳಲ್ಲಿ. ನಮ್ಮ ಕನ್ನಡ ಪಿಕ್ಚರ್, ಹಳೆ ಕನ್ನಡ ಪಿಕ್ಚರ್ಗಳು ಜಾಸ್ತಿ ಆಗ್ತಾ ಇಲ್ಲ ಚಾನಲ್ನವರು. ಅವರು ಈ ತಮಿಳು, ತೆಲುಗು ಇವೆಲ್ಲ ಡಬ್ಬಿಂಗ್ ಆಗ್ತಾ ಇದ್ದಾರೆ. ಮಾತ್ರ ಅದ್ಭುತವಾದ ಪಿಕ್ಚರ್ಗಳು ನೋಡಿದ್ದೀವಿ. ಯಾವುದು ಕೂಡ ಅಷ್ಟೊಂದು ಕೀಳು ಮಟ್ಟವಾಗಿ ಪಿಕ್ಚರ್ ಇಲ್ಲ, ಅದ್ಭುತವಾದ ಪಿಕ್ಚರ್ಗಳು ಮಾಡಿದ್ದಾರೆ, ಒಳ್ಳೆ ಕಥೆಗಳು ಮಾಡಿದ್ದಾರೆ. ಅವರ ನಾಯಕನ ತಕ್ಕನ ಕಥೆಗಳು. ಆದಾಗ ಅಂಥ ಡೈಲಾಗ್ ಇಲ್ಲ. ಇಂಥ ನಮ್ಮಲ್ಲಿ ಬರೀ ನಂಗೆ ಹಂಗೆ ಬಂದ್ಬಿಡ್ತೀನಿ, ಹಿಂಗೆ ಬಂದ್ಬಿಡ್ತೀನಿ, ಎತ್ತಾಕ್ಬಿಡ್ತೀನಿ, ಇಕ್ಕಿಬಿಡ್ತೀನಿ, ಬರೀ ಇಂಥ ಡೈಲಾಗ್ಗಳಲ್ಲೇ ಸಿನಿಮಾಗಳು ಮುಗಿದೋಗುತ್ತಾ ಹೊರತು ಒಳ್ಳೆ ಕತೆ ಹುಡುಕ್ತಾ ಇಲ್ಲ ಡೈರೆಕ್ಟರ್ಗಳು. ಒಳ್ಳೊಳ್ಳೆ ಕಥೆಗಳು ಇದ್ದಾವೆ, ಬೇಕಾದಷ್ಟು ಹುಡುಕ್ತಾ ಇಲ್ಲ. ಬರೀ ಇವರು ಡೈಲಾಗ್ಗಳು ಹುಡ್ಕೊಂಡು ಸಿನಿಮಾಗಳು ಮಾಡ್ಕೊಂಡು ಇವರು ಯುದ್ಧ ಮಾಡ್ತಾರಂತೆ. ಯಾರಿಗೆ ಯುದ್ಧ ಮಾಡ್ತಾರೋ, ಯಾರ ಜೊತೆಗೆ ಯುದ್ಧ ಮಾಡ್ತಾರೋ, ಎಲ್ಲಿ ಯುದ್ಧ ಮಾಡ್ತಾರೋ, ಯಾವಾಗ ಯುದ್ಧ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಭಿಮಾನಿಗಳು ತಂದಿಟ್ಟವ್ರೆ. ಅಭಿಮಾನಿಗಳು ಇಂಥವ್ರ ಮಾತು ಕೇಳ್ಕೊಂಡು ನೀವು ಯುದ್ಧ ಮಾಡೋಕ್ಕೆ ಶುರು ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಅಪ್ಪ ನಿಮ್ಮ ಅಮ್ಮದಿರಿಗೆ ಅನ್ನ ಹಾಕೋಕ್ಕೂ ಇರೋಲ್ಲ, ಅಂಥ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಸಿನಿಮಾ ನೋಡಿ ಬೇಡ ಅನ್ನಲ್ಲ, ಯಾರ ಹತ್ರನೂ ಜಗಳ ಮಾಡೋಕ್ಕೆ ಹೋಗಬೇಡಿ, ಅದು ಅವಶ್ಯಕತೆ ಇಲ್ಲ. ಕನ್ನಡಿಗರಿಗೆ ಕಿತ್ತಾಡೋಂಥ ಪರಿಸ್ಥಿತಿ ಇಂಥ ನಾಯಕರುಗಳು ಮಾಡ್ತಾ ಇದ್ದಾರೆ. ಇವರು ಸಿನಿಮಾಗಳು ಓಡ್ಕೊಳ್ಳೋಕ್ಕೆ, ಇವರು ದುಡ್ಡು ಮಾಡ್ಕೊಳ್ಳೋಕ್ಕೆ ಅಭಿಮಾನಿಗಳಿಗೆ ಜಗಳ ಮಾಡೋಕ್ಕೆ ಇಟ್ಟಿದ್ದಾರೆ.
ಇದು ಸರಿನಾ, ಇದು ತಪ್ಪಾ, ನೀವು ಯೋಚನೆ ಮಾಡಿ. ದಯವಿಟ್ಟು ಈ ಥರ ಮಾತು ಕೇಳ್ಕೊಂಡು ಯಾರ ಜೊತೆಗೂ ಹೊಡೆದಾಡ್ಕೋಬೇಡಿ, ಯಾರ್ಯಾರ ಜೊತೆಗೂ ಹೊಡೆದಾಡಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇಕಾದಷ್ಟು ಸಮಸ್ಯೆಗಳಿವೆ ನಮ್ಮ ಕರ್ನಾಟಕದಲ್ಲಿ. ಅವನ್ನೆಲ್ಲ ಇವಾಗ ಈ ರೀತಿ ಮುಚ್ಚಾಕಕ್ಕೆ ಇವರೆಲ್ಲ ದಿನ ಒಂದೊಂದು ಹೇಳಿಕೆ ಕೊಟ್ಕೊಂಡು ಈ ರೀತಿ ಜನಗಳ ಮಧ್ಯೆ ಆಟ ಆಡ್ತಾ ಇದ್ದಾರೆ. ಇವ್ರ ಮಾತು ಕೇಳೋದು ಬಿಡೋದು ನಿಮ್ಮಿಷ್ಟ. ನಮಸ್ಕಾರ.